Hello everyone, welcome back to ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರೆಸಿಪಿ ಅಥವಾ ಏನೋ ಇಲ್ಲ, ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಣ್ಣ ಮನೆ ಪರ್ಚೇಸ್ ಮಾಡಿದ್ದ. ಸೊ ಮನೆಯದು ಗೃಹ ಪ್ರವೇಶ, ಲೇಕ್ ವ್ಯೂ ವಿಲಾ ಅಂತ ಹೇಳಿ ಅಲ್ಲಿ ಒಂದು ಮನೆ ಪರ್ಚೇಸ್ ಮಾಡಿದರು. ಸೊ ಅದರದ್ದು ಗೃಹ ಪ್ರವೇಶದ ಈವೆಂಟು, ಗೃಹ ಪ್ರವೇಶ ಆಗಿ ಆಲ್ಮೋಸ್ಟ್ 20 ಡೇಸ್ ಆಯಿತು. ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಫೋಟೋಸ್ ಎಲ್ಲ ನನ್ನ ಕೈಗೆ ಬಂತು. ನಾನು ಆಮೇಲೆ ನನ್ನ ವಾಯ್ಸ್ ಓವರ್ ಮಾಡಿ ಎಲ್ಲನೂ ಮಾಡೋ ಅಷ್ಟರಲ್ಲಿ ಇಷ್ಟು ದಿವಸ ಆಯಿತು. ಸೊ ಹಾಗಾಗಿ ಫಂಕ್ಷನಲ್ಲಿ ಎಲ್ಲರೂ ಮಾಡೋ ಥರನೇ ನಮ್ಮ ಮನೆಯಲ್ಲೂ ಕೂಡ ಒಂದಷ್ಟು ಹೂವು ತೊಗೊಂಬಂದು ಹಾಕಿದ್ರು. ಎಲ್ಲ ಲೇಡೀಸು ಮೀಟಿಂಗ್ ಮಾಡ್ಕೊಳ್ತಾ ಹೂವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಗ್ಯಾಪಲ್ಲಿ ಈವೆಂಟ್ ಸ್ಟಾರ್ಟ್ ಆಯಿತು. ಐನವ್ರು ಬಂದರು, ಅವ್ರ ಪೂಜೆ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಆ ಕಡೆ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು, ನಮ್ಮನ್ನ ಈ ಕಡೆ ಫೋಟೋಗ್ರಾಫರು ಈ ಪೋಸ್ ಕೊಡಿ ಆ ಪೋಸ್ ಕೊಡಿ ಅಂತ ಹೇಳಿ ಫೋಟೋಸ್ ತಗೊಳ್ಳೋವ್ರಿಗೂ ಬಿಡ್ತಾ ಇರಲಿಲ್ಲ. ಸೊ ಅವ್ರು ಕೇಳಿದ ಪೋಸ್ ಎಲ್ಲ ಕೊಟ್ಟು ಒಂದಷ್ಟೆಲ್ಲ ಫೋಟೋಸ್ನ ತೊಗೊಂಡ್ವಿ. ಆ ಫೋಟೋಸ್ಗೆ ವೆಯ್ಟ್ ಮಾಡಿಕೊಂಡೆ. ನಾನು ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಲೆಟ್ಸ್ ವಾಚ್. ಅತ್ಯರಿಷ್ಟದಶಾಂಗುಲಂ ಹಿರಣ್ಯವರ್ಣಾಂ ಭರಣೀಂ ಸುವರ್ಣರಜತಶ್ವತಿರಸೋ ದಿವ್ಯೋಗಂಧಾಢ್ಯೋ ಗಂಧೋತ್ತಮಃ ಆರ್ಯೇ ಸರ್ವದೇವಾನಾಂ ಧೂಪೋಯಂ ಪ್ರದಯತ್ಯತಾಂ ಧೂಪಮಾಗ್ರಾಪಯಾಮಿ ಪ್ರತ್ಯಕ್ಷದೀಪಂ ದರ್ಶಯಾಮಿ ದೀಪಾಂತರಮಧ್ಯ ಚೀಸ್ ಅಂತ ಹೇಳಿ ಇಬ್ರು, ಚೀಸ್ ಚೀಸ್, ಯೇ ಗುಡ್. ಆ ಕಡೆ ಪುರೋಹಿತರು ಪೂಜೆ ಮಾಡ್ತಾ ಇದ್ರೆ, ಈ ಕಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ನೈಟು ಪೂಜೆ ಎಲ್ಲ ಮುಗಿದು ಎಲ್ಲ ಅವ್ರವ್ರ ಮನೆ ಸೇರಿದ್ಮೇಲೆ ನಾವು ಈ ಚೆಂಡು ಹೂವು ಇಟ್ಕೊಂಡು ಮನೇನ ಅಲಂಕಾರ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೂವು ಡೆಕೋರೇಷನಿಗೆ ಒಪ್ಸಿದವರು ಮಾಡಿ ಹೋಗಿದ್ರು. ನಮಗಿನ್ನೇನು ಕೆಲಸ, ರಾತ್ರಿ ಎಲ್ಲ ಸೇರಿದ್ವಿ, ನಿದ್ದೆ ಬರ್ತಾ ಇರಲಿಲ್ಲ, ಎಲ್ಲ ಹೂವು ತೊಗೊಂಡ್ವಿ, ಎಲ್ಲ ಕಡೆಯಲ್ಲೂ ಜೋಡಿಸ್ಕೊಂಡು ಬಂದ್ವಿ. ಬೆಳಗ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಎಲ್ಲ ಹೂವನ್ನು ಪಿಲ್ಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ನಮ್ಮ ಖುಷಿಗೋಸ್ಕರ ನಾವು ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಎಲ್ಲನೂ ಪಟ ಅಂತ ಮುಗಿಸಿ ನಾವು ಮಲ್ಕೊಳ್ಳೋಕೆ ಹೋಗೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಭಟ್ರು ಘಮ ಅಂತ ಆಗ್ಲೇನೆ ಒಬ್ಬಟ್ಟು ಮದ್ದೂರು ವಡೆ ರೆಡಿ ಮಾಡ್ತಾ ಇದ್ರು. ನಮಗೆ ನೀರು ಕುಡಿಯೋಂಗಾಯಿತು ಅಂತ ಭಟ್ರ ಕಡೆಗೆ ಹೋದರೆ, ಭಟ್ರು ತಗೊಳ್ಳಿ ಮೇಡಮ್ ಟೇಸ್ಟ್ ನೋಡಿ ಅಂತ ಕೊಟ್ಟರು. ತಿಂದು ಬೆಳಗ್ಗೆ 4 ಗಂಟೆಗೆ ಎದ್ದು ತಲೆಗೆ ಸ್ನಾನ ಮಾಡಿ ರೆಡಿಯಾಗಿ ಬೆಳಗಿನ ಪೂಜೆಗೆ ರೆಡಿ ಆದ್ವಿ. ಹಾಲುಗ್ಸೋ ಕಾರ್ಯಕ್ರಮ, ಹಾಗೇನೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಆರತಿ ಎಲ್ಲ ಮಾಡಿ ಒಂದಷ್ಟೆಲ್ಲ ಪಿಕ್ಸ್ ಎಲ್ಲ ತೆಗೆಸ್ಕೊಂಡು, ನೋಡಿ ನನ್ನ ಮಗಳು ಮಿಂಚ್ತಾ ಇದ್ದಾಳೆ. ಅವಳು ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕಿದ್ರೆ ಹಿಂಗೆ ಮಿಂಚ್ತಾಳೆ, ಇಲ್ಲ ಅಂದರೆ ಯಾರು ಕರೆದ್ರೂ ಮಾತು ಆಡಿಸೋದಿಲ್ಲ. ಊಟ ಮಾಡಿಕೊಂಡು ನೆಕ್ಸ್ಟ್ ಕಮ್ಮಿಂಗ್ ಟು ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್. ಇವರೆಲ್ಲ ನಮ್ಮಮ್ಮನ ಅಕ್ಕ ತಂಗಿರು, ನಮ್ಮ ಚಿಕ್ಕಮ್ಮಂದಿರು ಮತ್ತು ನಮ್ಮ ದೊಡ್ಡಮ್ಮಂದಿರು. ನೆಕ್ಸ್ಟ್ ಕಟ್ ಮಾಡಿದ್ರೆ ನಮ್ಮಪ್ಪನ ಸಹೋದರ ಮತ್ತು ಸಹೋದರಿಯರು ನೋಡ್ರಿ ಎಲ್ಲ ಒಟ್ಟಿಗೆ ನಿಂತಿದ್ದಾರೆ. ನಮ್ಮ ಅತ್ತೆದಿರು ಮತ್ತು ನಮ್ಮ ಚಿಕ್ಕಪ್ಪ ಎಲ್ಲರೂ. ಮತ್ತು ನಮ್ಮಮ್ಮನ ಜೊತೆನಲ್ಲಿ ಪಿಕ್ ತಗೊಳ್ಳಿಲ್ಲ ಅಂದರೆ ಹೇಗೆ. ಸೊ ನಮ್ಮಮ್ಮನ ಜೊತೆ ಪಿಕ್ಸ್ ತೆಗೆಸ್ಕೊಂಡು ಹಾಗೆ ಸಾಕಷ್ಟು ಫ್ಯಾಮಿಲಿ ಪಿಕ್ಚರ್ಸ್ನ ತಗೊಂಡು ಮೆಮೊರೇಬಲ್ ಟೈಮ್ನ ಮಾಡ್ಕೊಂಡ್ವಿ. ಬೇಜಾರೇನೆಂದರೆ ನನ್ನ ತಂಗಿಗೆ ಅವತ್ತು ತುಂಬ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು, ಡಲ್ಲಾಗಿ ಕೂತಿದ್ಲು. ಸೊ ಅವಳೊಬ್ಳು ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಈವೆಂಟ್ ಅಂತ ಹೇಳ್ತಾ ನಮ್ಮ ಮಕ್ಕಳು ನೋಡಿ ಎಲ್ಲ ಮಿರಿ ಮಿಂಚ್ತಾ ಇದ್ದಾರೆ. ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡ್ರು. ಸಾಕಾಯಿತು, ಸುಸ್ತಾಗಿ ನೆಕ್ಸ್ಟು ಏನಪ್ಪ ಅಂತ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೂಪರ್ ಸೂಪರ್ ಸೂಪರ್. ಓಯ್ ಲಿಲ್ಲಿ ವಿತ್ ರೋಸಸ್. ಲಿಲ್ಲಿ ವಿತ್ ರೋಸಸ್. ಜನ ಬಂದವರು ನಮ್ಮ ಕಿಚಿ ಮಾತ್ರ ಇನ್ನೂ ನಿಂತಿರಲಿಲ್ಲ ನೋಡಿ. ಸಾಕಾಯ್ತಪ್ಪ ಮಲ್ಕೊಳಕ್ಕೆ ಹೋಗೋಣ ಅನ್ನೋ ಟೈಮಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಗಿಫ್ಟ್ಸಲ್ಲಿ ಏನು ಬಂದಿದೆ ಅಂತ. ಈಗ ನೆಕ್ಸ್ಟು ಅದನ್ನು ನೋಡೋ ಅಂಥ ಟೈಮು. ಸೊ ನಾನು ಚಾಂದುಗೆ ಇದರಲ್ಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ
ನನ್ನ ಮೋಸ್ಟ್ ಆಫ್ ವಿಡಿಯೋಸ್ನೆಲ್ಲನೂ ರೆಕಾರ್ಡ್ ಮಾಡಿಕೊಟ್ಟಿದ್ದು ಗೃಹ ಪ್ರವೇಶ ಟೈಮಲ್ಲಿ ಚಾಂದುನೇ. ಸೊ ಮಾಡಕ್ಕ ಎಡಿಟಿಂಗ್ ಮಾಡಕ್ಕ ಬಾರಕ್ಕ ಹೆಂಗೆ ಮಾಡ್ತೀನಿ ನೋಡೋಣ ಅಂತೆಲ್ಲ ತುಂಬ ಕ್ಯೂರಿಯಾಸಿಟಿ. ನಾನು ಇವಾಗ ಮಾಡಲ್ಲಮ್ಮ, ತುಂಬ ಗಿಜಿ ಅಂತೆಲ್ಲ ನಾನು ಎಸ್ಕೇಪ್ ಆಗ್ತಾಯಿದ್ದೆ. ಆ ಟೈಮಲ್ಲಿ ಕೂತ್ಕೊಂಡು ನೆಕ್ಸ್ಟು ಈಗ ಏನೇನು ಬಂದಿದ್ದು ಗಿಫ್ಟ್ ನೋಡೋಣ ಅಂತ ಕೆಟ್ಟ ಕ್ಯೂರಿಯಾಸಿಟಿ ನಮಗೆ, ಯಾರು ಏನು ಕೊಟ್ಟಿರ್ತಾರೆ ಅಂತ. ಸೊ ಎಲ್ಲ ಕೂತ್ಕೊಂಡು ಎಲ್ಲ ತೆಗ್ದು ನೋಡಿ ಆಮೇಲೆ ನಮ್ಮ ಅದಕ್ಕೆ ತಗೊಳ್ಳಿ ಅದಕ್ಕೆ ಎತ್ತಿಟ್ಕೊಳ್ಳಿ, ನಾವು ನೋಡಿದ್ದಾಯಿತು, ನಮ್ಮ ಕ್ಯೂರಿಯಾಸಿಟಿ ಮುಗೀತು, ಇನ್ನೇನಿದ್ರು ನೀವು ಎತ್ತಿಟ್ಕೊಳ್ಳೋ ಸಮಯ ಅಂತ ಹೇಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಮಿಕ್ಕಿರೋ ಅಂಥ ಐಸ್ ಕ್ರೀಮ್ನೆಲ್ಲ ಖಾಲಿ ಮಾಡೋ ಟೈಮು. ಐಸ್ ಕ್ರೀಮ್ ಅಮ್ಮ, ಐಸ್ ಕ್ರೀಮ್ ಮಾರೋದಕ್ಕೆ ಬಂದಿದ್ದಾರೆ ಇವರು. ಐಸ್ ಕ್ರೀಮ್ ತಿನ್ನೋ ಮಕ್ಕಳ ಅಂತ ಕೊಟ್ಟರೆ ಐಸ್ ಕ್ರೀಮ್ನ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಕ್ಕಳು. ನೋಡಿ ಇಲ್ಲಿ ಹಿಂಗೆ ಕತೆ. ಫೇಸಿಗೆ ಏನಾಯಿತು ಇದನ್ನೇ, ಏನದು ನಿಮ್ಮ ಫೇಸಲ್ಲಿ? ಐಸ್ ಕ್ರೀಮ್ ಮೇಕಪ್ ಮಾಡ್ಕೊಂಡಿದ್ದೀರಾ? ಓ ದೇವಾ, ಯಾರಿದು? ಯಾರು ಐಸ್ ಕ್ರೀಮ್ ಹಾಕಿದ್ದು ಇತನ್ಯಾಗೆ? ಯಾರು? ಬೆಳಕು ಮೇಕಪ್ ಮಾಡಿದ್ದ? ಮೇಕಪ್ ಆರ್ಟಿಸ್ಟ್ ಬೆಳಕು. ಇಷ್ಟೆಲ್ಲ ಕ್ಯೂಟಾಗಿ ಆಟಾಡೋ ಮಕ್ಕಳ ಮಧ್ಯ ಈ ಇವರ ಜಗಳ ಬಿಡಿಸೋದ್ರಲ್ಲೇ ಆಗೋಯ್ತು ಟೈಮು. ನಾನು ನನ್ನ ಮಗಳನ್ನ ನನ್ನ ಹಸ್ಬೆಂಡ್ ಜೊತೆ ಮನೆಗೆ ಕಳಿಸಿದ್ದೆ. ಸ್ಕೂಲಿತ್ತು, ಸೊ ಹಾಗಾಗಿ ನಾನು ಅಲ್ಲೇ ಉಳ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಬಂದೆ, ಸ್ಕೂಲಿಗೆ ಕಳಿಸ್ದೆ, ಮತ್ತೆ ಹೋಗೋದು ಮತ್ತೆ ಬರೋದು, ಹೀಗೆ ಮಾಡ್ಕೊಳ್ತಾ ಕೂತಿದ್ವಿ. ಈ ಗ್ಯಾಪಲ್ಲಿ ನಂದೊಂದು ಟ್ರಾನ್ಸ್ಲೇಷನ್ ವಿಡಿಯೋ ಕೂಡ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಮಾಡ್ಕೊಳ್ಳಿ. ಸಾಕಷ್ಟು ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ, ಬಾಯ್, ಥ್ಯಾಂಕ್ ಯು.